ಇವತ್ತಿನ ವಿಡಿಯೋ ಮಿಸ್ ಮಾಡ್ಕೊಳಕ ಹೋಗ್ಬೇಡ್ರಿ. ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಯಾಕೆ ದೊಡ್ಡ ಇಟ್ಕೋಬೇಕು ಮತ್ತು ಬ್ಯಾಕ್ ಒಂದು ಹೊಸ ಡಿಸೈನ್ ಹೇಳ್ಕೊಡ್ತೀನಿ ನಿಮಗೆ. ಈ ಸದ್ಯ ಟ್ರೆಂಡಿಂಗ್ನಾಗ ಇರುವಂಥ ಒಂದು ಡಿಸೈನ್ ಹೇಳ್ಕೊಡ್ತಾನೋ ಹಂಗೆ ಫ್ರಿನ್ಸ್ ಕಟ್ನು ಕಟಿಂಗ್ ಹೇಳ್ಕೊಡ್ತೀನಿ ಸಿಂಪಲ್ ಆಗಿ. 32 ಸೈಜ್ ಇರುವಂಥ ಬ್ಲೌಸ್ ಇದು, ಬ್ಯಾಕ್ ಹುಕ್ಸ್ ಇರುವಂಥದ್ದೊಂದು ಬ್ಲೌಸ. ಇದನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದು ಭಾಳ ಈಸಿಯಾಗಿ ಹೇಳ್ಕೊಡ್ತಾನೋ. ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಕತ್ತಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ಈ ಕಟಿಂಗ್ ಮೆಥಡ್ ಇಷ್ಟ ಆದ್ರೆ ಗೊತ್ತಲ್ಲ ನಿಮ್ಗೆ, ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದನ್ನು ಯಾವ ರೀತಿ ಕಟಿಂಗ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಈಗ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದೇನು ಅನ್ಕೊಂಡಿನಿ. ಮೊದಲಿಗೆ ನಾ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಲೇಟಾಗಿ ಹೇಳಕತ್ತೀನಿ, ನಾನು ಇದು ಮುಂಚೆನೇ ವಿಡಿಯೋ ಮಾಡೀನಿ. ದೀಪಾವಳಿಗಿಂತ ಮುಂಚೆನ ಅಪ್ಲೋಡ್ ಮಾಡೋದು ಲೇಟ್ ಆಯ್ತು. ಇವಾಗ ನಾನು ನನ್ನ ಲೈನಿಂಗ್ ಒಳಗೆ ಕಟ್ ಮಾಡಿ ತೋರ್ಸಾಕತ್ತೀನಿ ನಿಮ್ಗೆ. ಪೇಪರ್ ಕಟ್ಟಿಂಗ್ ಏನೂ ಇರೋದಿಲ್ಲ. ಲೈನಿಂಗ್ ಒಳಗನ ಯಾವ ರೀತಿ ಫ್ರಿನ್ಸ್ ಕಟ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ನಿಮಗೆ. ಮೊದಲಿಗೆ ನಾನು ಫೋಲ್ಡ್ ಮಾಡಿ ಹಾಕ್ಕೊಂಡಿನಿ. ಈಗ ಸೈಜ್ ಬರ್ಕೊಂಬಿಡೋನು. ಫೋಲ್ಡೆಡ್ ನನ್ನ ಕಡೆ ಐತಿ, ಓಪನ್ ಆ ಕಡೆ ಐತಿ. ಲೆಂತ್ ಏನೈತಿ 13.5 ಇಂಚ್ ಐತಿ ಇದ್ರದ್ದು. ಆಮೇಲೆ ಚೆಸ್ಟ್ 32 ಇಂಚ್ ಐತಿ, ನಾನು ಮಿಸ್ ಆಗಿ 30 ಬರ್ದೀನಿ. ಆಮೇಲೆ ವೇಸ್ಟ್ ಏನೈತಿ 27 ಐತಿ. ಶೋಲ್ಡರ 14.5 ಇಂಚ್ ಐತಿ. ಬಾಡಿ ಮೆಜರ್ಮೆಂಟ್ ಇದು. ನೀವು ಬ್ಲೌಸ್ ಮೆಜರ್ಮೆಂಟನ್ನು ನಾನು ತೋರಿಸೀನಿ, ನೀವು ಬೇಕಂದ್ರೆ ಬೇರೆ ನನ್ನ ಚಾನಲ್ದ ವಿಡಿಯೋ ಚೆಕ್ ಮಾಡ್ಕೋಬೋದು ನೀವು. ಶೋಲ್ಡರ 14.5 ಐತಿ. ಆರ್ಮೋಲ 15.5 ಇಂಚ್ ಐತಿ. 15.5 ಇಂಚ್ ಐತಿ. ಅಳತಿ ಒಂದ್ಸಲ ಬರೆದು ಬಿಟ್ರೆ ನಿಮಗೆ ನೀಟಾಗಿ ಎಲ್ಲನೂ ಗೊತ್ತಾಗಲಿ ಅಂಥೇಳಿ ನಾನು ಕ್ಲಾತ್ ಮೇಲೆ ಬರೆದು ಬಿಟ್ಟಿನಿ. ಇಷ್ಟು ಅಳತಿ ಸಿಕ್ಕರೆ ಸಾಕು ನಮಗೆ ಸದ್ಯಕ್ಕೆ. ಈಗ ಸ್ಲೀವ್ಸ್ದು ಆಮೇಲೆ ಹೇಳ್ತೀನಿ ನಿಮಗೆ. ಫಸ್ಟಿಗೆ ನಾನು ಲೆಂತ್ ನೋಡ್ಕೊಳ್ಳೋಣ. ಈಗ ಲೆಂತ್ ಏನೈತಿ, ಫಸ್ಟಿಗೆ ನಿಮ್ಮದು ಸ್ಟ್ರೇಟ್ ಇರಲಿಲ್ಲ ಅಂದ್ರೆ ನಿಮ್ಮ ಬಟ್ಟೆ ಏನರ ಕಚ್ಚಾ ಏನರ ಇದ್ರೆ ನೀವು ಒಂದು ಲೈನ್ ಹಾಕೊಂಡ್ಬಿಡ್ರಿ ಫಸ್ಟ್. ಲೆಂತಿಗೆ ಆಮೇಲೆ ಹಾಕೊಳ್ಳು. ಫಸ್ಟ್ ಒಂದು ಲೈನ್ ಹಾಕೊಳ್ಳು ಕಚ್ಚಾಕ. ಈ ಥರ ನಿಮ್ಮದು ಬಟ್ಟೆ ಒಮ್ಮೆ ಸೀದಾ ಇರೋಂಗಿಲ್ಲ, ಇದನ್ನು ನಾವು ಸೀದಾ ಮಾರ್ಕ್ ಹಾಕೋಬೇಕಾಕತಿ. ಇಲ್ಲೊಂದು ಸೀದಾ ಮಾರ್ಕ್ ಹಾಕೊಂಡ್ಬಿಡೋಣ. ಈಗ ಒಂದು ಸ್ಟ್ರೇಟ್ ಮಾರ್ಕ್ ಹಾಕೊಂಡಿಂದ ಒಂದು 1/2 ಇಂಚಿಗೊಂದು ಮಾರ್ಕ್ ಹಾಕೊಳ್ಳೋಣ. ನಿಮಗೆ ಸಾವಕಾಶವಾಗಿ ಹೇಳ್ತಾನೋ ಅರ್ಥ ಆಗಲಿ ಅಂಥೇಳಿ. ಜಲ್ದಿ ಹೇಳಿದ್ರೆ ಒಬ್ಬೊಬ್ರಿಗೆ ಅರ್ಥ ಆಗಂಗಿಲ್ಲ. ಹಾಗಾಗಿ ಬಿಗ್ನರ್ಸಿಗೆ ಭಾಳ ಹೆಲ್ಪ್ ಆಕತಿ. ಕೊನೆವರೆಗೂ ವಿಡಿಯೋ ನೋಡೋದು ಮರಿಬೇಡ್ರಿ. 1/2 ಇಂಚಿಗೊಂದು ಲೈನ್ ಹಾಕ್ಕೊಂಡಿನಿ. ಈಗ ಇಲ್ಲಿಂದ ನಾವು ಬ್ಲೌಸ್ ಲೆಂತ್ ನೋಡೋಣ. 13.5 ಇಂಚ ಇಟ್ಕೊಳ್ಳೋಣ ನಾವೀಗ. ಹಾಗೂ ಇಟ್ಕೋಬೋದು ನೀವು. 13.5 ಪ್ಲಸ್ 1 ಇಂಚ್ 14.5 ಟೋಟಲ್ನು ಇಟ್ಕೋಬೋದು. ಇಲ್ಲಿ 13.5 ಒಂದು ಮಾರ್ಕ್ ಹಾಕಿನಿ. ಅರ್ಧ ಇಂಚ ನಾನು ಮಾರ್ಜಿನ್ ಹಾಕ್ಕೊಂಡಿನಿ. ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಟೋಟಲಾಗಿ 14.5 ಅನ್ಕೋರಿ ನೀವು. ಎಕ್ಸ್ಟ್ರಾ ಮ್ಯಾಲೆ ಅರ್ಧ ಇಂಚ್ ಬೇಕು, ಕೆಳಗೆ ಅರ್ಧ ಇಂಚ್ ಬೇಕು. ಇವಾಗ ನಾವು ಶೋಲ್ಡರ್ ನೋಡೋಣ. ಫಸ್ಟಿಗೆನ ಮೊದಲಿಗೆನ ಇಲ್ಲಿ ಏನು ಮಾಡೋಣ ಅಂದ್ರೆ, ನಾವು ಬ್ಯಾಕ್ ಹುಕ್ಸ್ ಇರೋದ್ರಿಂದ ಒಂದು 1/2 ಇಂಚ್ ನಾವು ಮಾರ್ಕ್ ಹಾಕೊಳ್ಳೋಣ. ಈ ಕಡೆ ಫೋಲ್ಡೆಡ್ ಸೈಡ 1/2 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ. ಈಗ ನೀವು ಓಪನ್ ಸೈಡ್ನು ಕಟ್ ಮಾಡ್ಕೋಬೋದು. ಬ್ಯಾಕ್ ಹುಕ್ಸ್ ಇದ್ದಾಗ ಈ ಥರನೂ ನೀವು ಕಟ್ ಮಾಡ್ಕೋಬೋದು. ಒಂದು ಮಾರ್ಕ್ ಹಾಕಿನ ಈಗ ಅರ್ಧ ಇಂಚಿಗೆ. ಈ ಅರ್ಧ ಇಂಚ್ ಬಿಟ್ಟನ ನಾವು ಅಳತಿ ತೊಗೋಬೇಕು. ಆ ಕಡೆ ಶೋಲ್ಡರ್ ಎಷ್ಟೈತೆ ನಮ್ಮದು, ಶೋಲ್ಡರ 14.5 ಐತಲ್ಲ, ಇದ್ರೊಳಗೆ 2 ಭಾಗ ಮಾಡಿ ನಾವು ಹಾಕೋಬೇಕೀಗ. 7 ಕಾಲಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ. ಕರೆಕ್ಟಾಗಿ ನಿಮ್ಮದು ಅದೇನು ಅರ್ಧ ಇಂಚ್ ಬಿಟ್ಟಿವಲ್ಲ ಅದನ್ನು ಬಿಟ್ಟನ ನಾವು 7 ಕಾಲಿಗೆ ಮಾರ್ಕ್ ಹಾಕೋಬೇಕು. ಈ ಥರ ಮಾರ್ಕ್ ಹಾಕೋರಿ. ಆಮೇಲೆ ಇದು 7 ಕಾಲ ಅಂದರೆ 7 ಪಾವು ಇಂಚ. ಈಗ ನಾವು ಡೌನ್ ಇಳಿಸ್ಕೊಳ್ಳೋಣ. ಆರ್ಮ್ ಹೋಲ್ ಡೌನಿಗೆ ಇಳಿಸ್ಕೊಳ್ಳೋಣ. ನಾವೇನು ಬಗಲ್ ಹಾಕೋತೀವಲ್ಲ ಅಲ್ಲೇ ಡೌನಿಗೆ ಹಾಕ್ಕೊಳ್ಳೋಣ. ಈಗ ಅದಕ್ಕಿಂತ ಮುಂಚೆ ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳೋಣ. ಈ ಕಡೆ 14 ಇಂಚ್ ಐತಲ್ಲ, ಇಲ್ಲಿನೂ ನಮ್ಮದು 14 ಇಂಚ್ ಮಾರ್ಕ್ ಇರಬೇಕು. ಆ ಕಡೆ ಮಾರ್ಕ್ ಹಾಕೋ ಒಂದೊಂದ್ಸಲ ಸ್ಕೇಲ್ ಏನೈತಿ ಸ್ಟ್ರೇಟ್ ಆಗಿರೋಂಗಿಲ್ಲ. ಸ್ಕೇಲ್ ಯೂಸ್ ಮಾಡಿದ್ರೆ ನಿಮ್ದು ಸ್ಟ್ರೇಟಾಗೆ ಗೊತ್ತಾಗತ್ತಿ. ನಾನು ಇಲ್ಲಿ 14 ಇಂಚಿಗೆ ಕರೆಕ್ಟ್ ಮಾರ್ಕ್ ಹಾಕ್ಕೊಂಡಿನಿ. ಸ್ವಲ್ಪ ಮ್ಯಾಲೆ ಹೋಗೈತಿ, ಕೆಳಗೆ ಲೈನ್ ಹಾಕ್ಕೊಂಡಿನಿ. ಈಗ ಮತ್ತೊಂದು ಲೈನ್ ಹಾಕೊಳ್ಳೋಣ. ಇದಕ್ಕೆ ಈಗ ಆರ್ಮ್ ಹೋಲ್ ಡೌನಿಗೆ ಇಳಿಸ್ಕೊಳ್ಳೋಣ. ಇದನ್ನು 7 ಕಾಲನ್ನ ಇಳಿಸ್ಕೋಬೇಕು. ಬೇಕಂದ್ರೆ ಆಮೇಲೆ ನಿಮ್ಗೆ ಕಡಿಮೆ ಹೆಚ್ಚಾದ್ರೆ ಮಾಡ್ಕೋಬೋದು. ಆಮೇಲೆ ಚೆಕ್ ಮಾಡಿ ನೋಡ್ಕೊಂಡು ಮಾಡ್ಕೊಳ್ಳೋಣ ಅದನ್ನು. ಈಗ ಒಂದು ಮಾರ್ಕ್ ಹಾಕೊಂಡ್ಬಿಡೋಣ. ಇಲ್ಲೇ ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಈಗ ಕೆಳಗೆ ನಾವು 7 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ. ಇದೇನು 1/2 ಇಂಚ್ ಐತಲ್ಲ ಅದನ್ನು ಬಿಟ್ಟನ್ನು ಹಾಕೋಬೇಕು ನಾವು. 7 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ. ಮೇಲೆ 7 ಕಾಲಿಗೆ ಹಾಕ್ಕೊಂಡಿವಲ್ಲ, ಕೆಳಗೆ 7 ಇಂಚಿಗೆ ಹಾಕ್ಕೊಂಡಿವಿ. ಯಾಕಂದ್ರೆ ಒಂದು 1/4 ಇಂಚ್ ಕಡಿಮೆ ಮಾಡಿ ಹಾಕೋಬೇಕು ನಾವು ಕೆಳಗೆ ಹಾಕೋಬೇಕಾದ್ರೆ.
7 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಂಡಿನಿ ನಾನು. ಇವಾಗ ಇದನ್ನು ಸೇರಿಸೋನು 2 ಸ್ಟ್ರೇಟ್ ಲೈನ್ ಹಾಕೊಳ್ಳೋಣ ಒಂದು. ಈಗ ಸ್ಟ್ರೇಟ್ ಲೈನ್ ಹಾಕಿದ್ದತ್ಲ ಇದು 7 ಕಾಲ. ಇವಾಗ ನಾವು ಚೆಸ್ಟ್ ರೌಂಡ್ ತೊಗೊಳ್ಳೋಣ. ಚೆಸ್ಟ್ ರೌಂಡ 32 ಐತಿ. 32 ಒಳಗೆ 4 ಭಾಗ ಮಾಡ್ಕೋಬೇಕು ನಾವು. 30 ಬರ್ದಿದ್ನೆಲ್ಲ ನಾನು 32 ಮಾಡ್ಕೋಬೇಕು ಅದನ್ನು. 32 ಒಳಗೆ 4 ಭಾಗ ಮಾಡ್ಕೊರಿ. 8 ಇಂಚ್ ಬರ್ತೈತಿ. 8 ಇಂಚಿಗೆ ಒಂದು ಮಾರ್ಕ್ ಹಾಕೋರಿ. ಈಗ ಅರ್ಧ ಇಂಚ್ ಬಿಟ್ಟನ್ನು ಮಾಡ್ಕೋಬೇಕು ನೀವು ಇದೆಲ್ಲ. ಆಮೇಲೆ ನೆಕ್ಸ್ಟ್ 1/2 ಇಂಚ್ ಅಥವಾ 3/4 ಇಂಚ್ ಲೂಸ್ ಬಿಟ್ಕೋಬೇಕು ನೀವು. 1/2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿನಿ. 3/4 ಇಂಚೂ ಹಾಕೋಬೋದು ನೀವು ಸ್ವಲ್ಪ ಲೂಸ್ ಬೇಕಂದ್ರೆ. ಎಕ್ಸ್ಟ್ರಾ ಮಾರ್ಜಿನ್ ಏನೈತಿ 2 ಇಂಚ್ ತೊಗೊಂಡಿನಿ ನಾನು. ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಂಡಿನಿ. ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಅರ್ಧ ಇಂಚ್ ಅಥವಾ 1 ಇಂಚ್ವರೆಗೂ ನೀವು ಲೂಸ್ ಇಟ್ಕೋಬೋದು. ಈಗ ನಾವು ವೇಸ್ಟ್ ರೌಂಡ್ ತೊಗೊಳ್ಳೋಣ. 27 ಇಂಚ್ ಐತಲ್ಲ, 27 ಇಂಚ 4 ಭಾಗ ಮಾಡ್ಕೊರಿ. 4 ಭಾಗ ಮಾಡ್ಕೊಂಡು ಅದೆಷ್ಟು ಬರ್ತೈತಿ ಅಷ್ಟು ಇಟ್ಕೋಬೇಕಲ್ಲೇ. ನಿಮಗೆ ಕ್ಯಾಲ್ಕುಲೇಟರ್ ಮಾಡೋಕೆ ಕೈಯಾಗ ನಿಮ್ಗೆ ಕ್ಯಾಲ್ಕುಲೇಟರ್ ಇರಲಿಲ್ಲ ಅಂದ್ರೆ ಈ ಥರ ಟೇಪ್ ಮಾಡಿಸ್ಕೊಂಡ್ಬಿಡ್ರಿ. ಭಾಳ ಈಸಿ ಒಳಗೆ ಹೇಳಾಕತ್ತೀನಿ ನಿಮ್ಗೆ. ಈ ಥರ ನೀವು 4 ಫೋಲ್ಡ್ ಮಾಡ್ಕೋಬೇಕು. 4 ಫೋಲ್ಡ್ ಮಾಡ್ಕೊಂಡು ಅದೆಷ್ಟು ಬರ್ತೈತಿ ಅಷ್ಟು ನೀವು ಇಲ್ಲಿ ಇಟ್ಕೋಬೇಕಾಕತಿ. ಎಲ್ಲನೂ ನೀವು ಅರ್ಧ ಇಂಚ್ ಲೈನ್ ಬಿಟ್ಟನ ಇಟ್ಕೋರಿ. ಅದನ್ನು ಮಾರ್ಕ್ ಹಾಕೋರಿ. ಇಲ್ಲೇ 1 ಇಂಚ್ ನಾವು ಇದನ್ನು ಹಾಕೊಳ್ಳೋಣ. ಡಾಚಿಗೆ 2 ಇಂಚ ಮಾರ್ಜಿನ್ ತೊಗೋಬೇಕು. ಇಲ್ಲೇ ನೀವು ಕೆಳಗೆ ಆಮೇಲೆ ಡಾಚ್ ಬೇಕಂದ್ರೆ ಹಿಡ್ಕೋಬೋದು, ಬ್ಯಾಡ್ ಅಂದ್ರೆ ಅದನ್ನು ನೀವು ಕಟ್ ಮಾಡಿ ತೆಗಿಬೋದು. ನಾ ಈಗ ಇಟ್ಕೊಂಡಿನಿ 1 ಇಂಚ್ ಎಕ್ಸ್ಟ್ರಾ. ಯಾಕಂದ್ರೆ ಇದು ಬ್ಯಾಕ್ ನೆಕ್ ಒಂಥರ ಡಿಫ್ರೆಂಟ್ ಆಗೈತಲ್ಲ, ಭಾಳ ಅಗಲವಾಗಿ ಬರ್ತೈತಿ ಹಿಂದೆ. ಅದಕ್ಕಾಗಿ ಒಮ್ಮೊಮ್ಮೆ ಡಾಚ್ ಹಿಡಿಬೋದು, ಒಮ್ಮೊಮ್ಮೆ ಡಾಚ್ ಹಿಡಿಲಿಕ್ಕಂದ್ರೂ ನಡಿತೈತಿ. ಆ ಥರ ನೆಕ್ ಇದು. ಅದಕ್ಕೆ ನಾನು ಎಕ್ಸ್ಟ್ರಾ ಇಡುವಂಗೆ ಇಟ್ಟೀನಿ. ಆಮೇಲೆ ಬ್ಯಾಡ್ ಅಂದ್ರೆ ನಾ ಕಟ್ ಮಾಡಿ ತೆಗಿತೀನಿ ಅದನ್ನು. ಇಷ್ಟ ಆತಲ್ಲ. ಈಗ ಆರ್ಮೋಲ್ ಹಾಕೊಳ್ಳೋಣ. ಇಲ್ಲಿ ನಾವು ಮಿಡಲ್ ಪಾಯಿಂಟ್ ಮಾಡೋಣ. ಒಂದು ಮಿಡಲ್ ಪಾಯಿಂಟ್ ಮಾಡ್ಕೊಂಡು ಇಲ್ಲಿಂದ ನಾವು ಆರ್ಮೋಲ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಥರ ಒಂದು ಆರ್ಮೋಲ್ ಹಾಕೋಬೇಕು. ಹಾಕೊಂಡು ಇದನ್ನು ನಾವು ಚೆಕ್ ಮಾಡ್ಕೋಬೇಕು. ಮತ್ತು ಶೋಲ್ಡ್ರ್ ಡ್ರಾಪ್ ಒಂದು ಹಾಕೋಬೇಕು ನಾವೀಗ. ಸಾರಿ, ಶೋಲ್ಡ್ರ್ ಡೌನಿಗೆ ಹಾಕೋಬೇಕು. ಇಲ್ಲೇ ಅರ್ಧ ಇಂಚ ಈಗ ಹಾಕೊಂಡ ಇಲ್ಲೇ 3 ಇಂಚಿಗೆ ಒಂದು ಮಾರ್ಕ್ ಹಾಕೋರಿ. ಆಮೇಲೆ 3 ಇಂಚಿಗೆ ಮಾರ್ಕ್ ಹಾಕೊಂಡು ಈಗ ಒಂದು ಸ್ಟ್ರೇಟ್ ಮಾರ್ಕ್ ಹಾಕೊಳ್ಳೋಣ. ನೀವು ಶೋಲ್ಡರ್ ನಿಮಗೆ ಎಷ್ಟು ಬೇಕಟ್ಟು 2.5 ಇಂಚ್ ಇಟ್ಕೋಬೋದು, 2 ಇಂಚ್ ಇಟ್ಕೋಬೋದು, ನಿಮ್ಮ ಚಾಯ್ಸ್ ಅದು. ನಾ ಇದಕ್ಕೆ 3 ಇಂಚ್ ತೊಗೊಂಡಿನ ಮಾರ್ಜಿನ್ ಹಿಡ್ದನ ರೆಡಿ 2.5 ಇಂಚ್ವರೆಗೂ ಬರ್ತೈತೆ ನಮಗಿದು. 2.5 ಅಥವಾ 2.25 ಇಂಚಿಗೆ ಬರ್ತೈತಿ ಇದು. ಈಗ ನಾವು ಆರ್ಮೋಲ್ ಚೆಕ್ ಮಾಡ್ಕೊಳ್ಳೋಣ. 15.5 ಒಳಗೆ 2 ಭಾಗ ಮಾಡ್ಕೋಬೇಕು. 2 ಭಾಗ ಇದು ನೀವು ಬೇಕಂದ್ರೆ 16 ಮಾಡ್ಕೋಬೋದು. 15.5 ಇದ್ದದ್ದು ಕರೆಕ್ಟಾಗಿ 16 ಮಾಡ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗಂಗಿಲ್ಲ. 16 ಒಳಗೆ 2 ಭಾಗ ಮಾಡಿದ್ರೆ 8 ಇಂಚ. 8 ಇಂಚ್ ನಮ್ಗೆ ಆರ್ಮೋಲ್ ರೌಂಡ್ ಬೇಕಾಕತಿ. ಇದನ್ನು ಅಳದ ಮಾಡ್ಕೊಳ್ಳೋಣ ನಾವೀಗ. ಇದನ್ನು 16 ಮಾಡ್ಕೊಂಡಿನಿ ನಾನು. ಇದ್ರಾಗ 2 ಭಾಗ ಮಾಡ್ಕೊಂಡ್ರೆ 8 ಇಂಚ್ ಬೇಕಾಕತಿ. ಇವಾಗ ಇದನ್ನು ಅಳ್ಕೊಳ್ಳೋಣ. ಈಗ ಇಲ್ಲಿಂದ ಕರೆಕ್ಟಾಗಿ ನೀವು ಹಿಡ್ದು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ಕೊರಿ. ಕರೆಕ್ಟಾಗಿ ಬರಾಕತ್ತೈತೆ ನಮ್ಮದು. ನೀವು ಹೆಚ್ಚು ಕಡಿಮೆ ಹೆಚ್ಚು ಬಂದ್ರೆ ಮ್ಯಾಲೊಂದು ಲೈನ್ ಹಾಕೋಬೇಕು. ಕಡಿಮೆ ಬಂದ್ರೆ ಏನೈತಿ ಕೆಳಗೆ ಲೈನ್ ಹಾಕೋಬೇಕು. ಈಗ ನಮ್ಮದು 8 ಇಂಚ್ ಕರೆಕ್ಟನ್ನು ಬರಾಕ್ತೈತಿ. ಇಷ್ಟಾದ್ರೆ ನಮ್ಮದು ಆರ್ಮೋಲ್ ಸೈಜ್ ಮುಗೀತು. ಇಲ್ಲಿ ಕೆಟ್ಟರೆ ನಿಮ್ಮ ಬ್ಲೌಸನ್ನು ಕೆಟ್ಟೋಕೈತಿ. ಇದು ಟೈಟ್ ಆಗಬಾರ್ದು, ಭಾಳ ಲೂಸ್ನೂ ಆಗಬಾರ್ದು. ಒಂದು 1/4 ಇಂಚ್ ಅರ್ಧ ಇಂಚ್ ಲೂಸ್ ಆದ್ರೆ ನಡಿತೈತಿ, ಟೈಟ್ ಮಾತ್ರ ಆಗಬಾರ್ದು. ಈಗ ನಾವು ಬ್ಯಾಕ್ ನೆಕ್ ಹಾಕೊಳ್ಳೋಣ. 3 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿನಿ ನಾನು. ಬ್ಯಾಕ್ ಡೀಪ್ ಇದು ಬೋಟ್ ಇರೋದ್ರಿಂದ ನಮ್ಮದು ಲಾಸ್ಟ್ ಡೀಪ್ 3.5 ತನಕ ಬರ್ತೈತಿ. 2.5 3.5 ತನಕ ಹಾಕೋಬೋದು ನೀವು ಬೋಟ್ ಇದ್ದಾಗ. ಇಲ್ಲೊಂದು ಮಾರ್ಕ್ ಹಾಕೊಂಡ್ಬಿಡೋಣ. ಈಗ ಇದು ಬೋಟ್ ಶೇಪ್ ತೊಗೋಬೇಕು, ಭಾಳ ಡೀಪ್ ತೊಗೋಬಾರ್ದು. ಈಗ ಕೆಳಗೆ ಡೀಪ್ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ. 10 ಅಥವಾ 11 ಇಂಚ್ವರೆಗೂ ಹಾಕೋಬೋದು ನೀವು. ನಾನು ನೋಡಿ ಹಾಕ್ತಾನೆ ಇದನ್ನು. 10 ಇಂಚ್ವರೆಗೂ ಹಾಕೊಂಡಿನಿ ನಾನು. ಇವಾಗ ಮಾರ್ಕ್ ಮಾಡೋಣ. ಇದಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡ್ರಿ ಬಾಕ್ಸ.
ಈ ಥರ ಬಾಕ್ಸ್ ಮಾಡಿರಿ. ಆಮೇಲೆ ಈಗ ಈ ಥರ ಒಂದು ಮಾರ್ಕ್ ಹಾಕೊಳ್ಳೋಣ. ಇದನ್ನ ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಿಮಗೆ ಮೊದಲು ಮಿಡಲ್ ಪಾಯಿಂಟ್ ಹಾಕೋರಿ. ಒಂದು ಇಲ್ಲೇ 1 ಇಂಚ್ ನಾನು ಮಾರ್ಕ್ ಹಾಕೊಳಕತ್ತೀನಿ. ಈಗ ಫಸ್ಟ್ ಏನು 3 ಇಂಚ್ ಹಾಕೊಂಡಿದ್ದೀವಲ್ಲ ಅಲ್ಲಿ ಕೆಳಗೊಂದು ಮಾರ್ಕ್ ಹಾಕೊಂಡಿನಿ. ಅದಕ್ಕೆ ಮಿಡಲ್ ಪಾಯಿಂಟ್ ಹಾಕೊಳ್ಳೋಣ. ಒಂದು ಈ ಥರ ಒಂದು ಪಾಯಿಂಟ್ ಹಾಕೋಬೇಕು ನೀವು. ಹಾಕೊಂಡ ಈಗ ಒಂದು ಲೈನ್ ಹಾಕೊಂಡ್ಬಿಡೋಣ. ಇಲ್ಲೇ ಈ ಥರ ಹಾಕೊಂಡ ನೀವು ಇನ್ನು ನಿಮಗೆ ಇದು ಸೇಪ್ ಬರಲಿಲ್ಲ ಅನ್ಕೋರಿ. ಈಗ ಮತ್ತೆ ನಾವೇನು ಕೆಳಗೊಂದು ಬಾಕ್ಸ್ ಐತಲ್ಲ ಅಲ್ಲೇ ಅರ್ಧ ಮಿಡಲ್ ಒಂದು ಪಾಯಿಂಟ್ ಹಾಕೊಳ್ಳೋಣ ನಾವು. ಇನ್ನೂ ಕೆಳಗೆ ಶೇಪ್ ಬೇಕಂದ್ರೆ ನಿಮಗೆ ಇದಷ್ಟು ನಿಮಗೆ ಸೇಪ್ ಸರಿ ಅನಿಸ್ಲಿಲ್ಲ ಅನ್ಕೋರಿ, ಹಾಕಿ ನೋಡಿದ್ದಿಂದ. ಇನ್ನು ನಿಮಗೆ ಫೋಟೋನು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಯಾವ ರೀತಿ ಹಾಕೋಬೇಕಂತೇಳಿ. ನಾ ಇನ್ನೂ ಕೆಳಗೆ ತೊಗೊಂಡು ಹಾಕೊಂಡಿನಿ. ಮತ್ತು ಕೆಳಗೆ ಇದೇನು ಬಾಕ್ಸ್ ಕಾಣಾಗತ್ತಲ್ಲ ನಿಮ್ಗೆ, ಇಲ್ಲಿ ಮಿಡಲ್ ಹಾಕೊಂಡ ಈ ಥರ ಹಾಕೊಂಡಿನಿ. ನಾ ಕೆಳಗೆ ಸ್ವಲ್ಪ ಸೇಪ ಕೆಳಗೆ ಜಾಸ್ತಿ ಬಂದೈತಿ. ಇದು ಈ ಥರ ನೋಡಿ ನೀವು ಹಾಕೋಬೋದು. ಫೋಟೋ ಏನಾರ ನೋಡಿರ್ತಿರಲ್ಲ ನೀವು, ಈ ಥರ ಮಿಡಲ್ ಮಾಡ್ಕೊಂಡಿನ ಇಲ್ಲೇ. ಇದಕ್ಕೆ ಮಿಡಲ್ ಹಾಕೊಂಡ ನಾನೊಂದು ಸ್ಟ್ರೇಟ್ ಲೈನ್ ಹಾಕೊಂಡ ನಾ ಮತ್ತು ಈ ಥರ ಹಾಕೊಂಡಿನಿ. ಈ ಥರ ಶೇಪ್ ಹಾಕೊಂಡಿನಿ ನಾನು. ಇನ್ನೂ ಡೀಪ್ ಬೇಕಂದ್ರೂ ಹಾಕೋಬೋದು ಕೆಳಗೆ ನೀವು. ನಾನು ನೋಡ್ತೀನಿ ಇದನ್ನು ಡೀಪ್ ಇನ್ನೂ ಇಲ್ಲಿ ಬೇಕಾದ್ರೆ ಇನ್ನೂ ಡೀಪ್ ಇಟ್ಕೋತೀನಿ. ಆಮೇಲೆ ಇದನ್ನು ಈಗ ಕಟ್ ಮಾಡಿ ತೆಗೀನು ಸದ್ಯಕ್ಕೆ. ಯಾವ ರೀತಿ ಮಾರ್ಕ್ ಹಾಕಿಲ್ಲ ನಾವು ಅದೇ ರೀತಿನ ಕಟ್ ಮಾಡಿ ತಗೋಬೇಕು. ಎಕ್ಸ್ಟ್ರಾ ತಗೊಳಕ್ಕೆ ಹೋಗ್ಬೇಡ್ರಿ. ಸ್ಟಿಚಿಂಗ್ ಮಾಡೋ ಹೊತ್ತಿನಾಗ ಮಾತ್ರ ನಿಮಗೆ ಭಾಳ ಕಿರಿಕಿರಿ ಅನ್ನಿಸ್ತೈತಿ. ಸ್ಟಿಚ್ ಮಾಡ್ಬೇಕಾದ್ರೆ ನಾವು ಯಾವ ಥರ ಪರ್ಫೆಕ್ಟಾಗಿ ಮಾರ್ಕ್ ಹಾಕಿರ್ತೀವಿ ಅದೇ ಥರ ತೆಗೀರಿ. ಇನ್ನೊಂದು ಏನು ಹೇಳ್ಬೇಕಂದ್ರೆ ನಿಮ್ಗೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಯಾಕೆ ದೊಡ್ಡ ಬರ್ತದೆ ಅನ್ನೋದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಷ್ಟ ಆತ್ಲ ನಾವು ನಾಚ್ ಹಾಕೊಂಡ್ವಿ ಫಿಟ್ಟಿಂಗ್ ಲೈನಿಗೆ. ಈಗ ಆಮೇಲೆ ಸ್ಲೀವ್ಸ್ ಏನೈತಿ ಮಷಿನ್ ಮೇಲೆ ನಾನು ಬ್ಯಾಕ್ ಪಾರ್ಟ್ ಏನೈತಿ ಮಷಿನ್ ಮೇಲೆ ನಾನು ಡಿಸೈನ್ ಮಾಡ್ಕೋತೀನಿ. ನಾ ಕಟ್ ಮಾಡಿ ಇವಾಗ ಇದನ್ನೇನು ಕಟ್ ಮಾಡೋದು ತೋರ್ಸಂಗಿಲ್ಲ ನಿಮಗೆ. ಈಗ ಫ್ರಂಟ್ ಪಾರ್ಟ್ ಯಾವ ರೀತಿ ಹಾಕೋದು ನಮ್ದು ಹೇಳ್ತೀನಿ ನಿಮಗೆ. ಇದೇನು ನಮ್ಮದು ಈ ಥರ ನಾವೇನು ಫೋಲ್ಡ್ ಮಾಡ್ಯಾವಲ್ಲ ಅದೇ ಥರನೇ ಇರಲಿ ಸೇಮ್. ಅದೇ ಥರ ಕೆಳಗಡೆ ಸೈಡ್ ಹಾಕೊಂಡ್ಬಿಡ್ತೀನಿ ನಾನು. ಸೆಂಟ್ರ್ ಏನು ಬಟ್ಟೆ ಉಳಿತಿತ್ತಲ್ಲ ಅದ್ರೊಳಗನ ಸ್ಲೀವ್ಸ್ ಮಾಡ್ಕೊಳ್ಳೋಣ ನಾವು. ಇದು ಬ್ಯಾಕ್ ಹುಕ್ಸ್ ಇರೋದ್ರಿಂದ ನಾವು ಇಲ್ಲಿನೂ ನಮಗೆ ಕ್ಲೋಸ್ ಇರೋದ ಬಟ್ಟೆ ಬೇಕಾಗತ್ತಲ್ಲ, ಅದಕ್ಕಾಗಿ ಅರ್ಧ ಇಂಚ್ ಏನೈತಲ್ಲ ಇದು ಎಕ್ಸ್ಟ್ರಾ ಅರ್ಧ ಇಂಚ್ ಬಿಟ್ಟೆ ಈ ಥರ ಇಟ್ಕೊರಿ. ಈ ಥರ ಅರ್ಧ ಇಂಚ್ ಎಕ್ಸ್ಟ್ರಾ ಐತೆ, ಅದು ಅರ್ಧ ಇಂಚ್ ಬಿಟ್ಟು ಇಟ್ಕೋಬೇಕು. ಇಲ್ಲ ಅಂದ್ರೆ ನೀವು ಟೇಪ್ಲೇನ ಅಳತೆ ಮಾಡಿ ಇಟ್ಕೋಬೋದು. 7 ಕಾಲು ಏನಿತ್ತಲ್ಲ ಅದು 7 ಕಾಲು ಅದಕ್ಕೆ ಮತ್ತೆ ಅರ್ಧ ಇಂಚ್ ಕಡಿಮೆ ಮಾಡಿ ಇಟ್ಕೋಬೇಕು ನಾವು. ಮ್ಯಾಲೆ ಶೋಲ್ಡ್ರ್ ಕಡೆ ಅರ್ಧ ಇಂಚ್ ಕಡಿಮೆ ಮಾಡಿ ಇಟ್ಕೋಬೇಕು ಮತ್ತು ನಾವು. ಈಗ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡಿನಿ ನಾನು, ಆದರೆ ಏನು ಅದು ಮಾರ್ಜಿನ್ ಅದು. ಈಗ ನಿಮಗೆ ತೋರಿಸ್ತೀನಿ. ನಿಮಗೆ ಇದೇನು 7 ಕಾಲು ಐತಲ್ಲ, ಈಗ 7 ಕಾಲು ಇಂಚ್ ಐತಲ್ಲ, ಇದ್ರಾಗ ಅರ್ಧ ಇಂಚ್ ಕಡಿಮೆ ಮಾಡ್ಕೋಬೇಕು ನಾವು. ಇನ್ನು ಅರ್ಧ ಇಂಚ್ ಕಡಿಮೆ ಮಾಡಿ ಇಟ್ಕೊಳ್ಳು ಅಂದ್ರೆ 6 ಮುಕ್ಕಾಲಕ್ಕೆ ಇಟ್ಕೊಳ್ಳು. ಈಗ ಲೆಂತ್ ನೋಡ್ಕೊಳ್ಳೋನು. ಕೆಳಗೆ 1 ಇಂಚ್ ಬಿಡಬೇಕು. ಫ್ರಂಟ್ ಪಾರ್ಟ್ 1 ಇಂಚ್ ಎಕ್ಸ್ಟ್ರಾ ಬೇಕು ನಮಗೆ. ಇಲ್ಲೇ 6 ಮುಕ್ಕಾಲಿಗೆ ಹಾಕೊಳ್ಳೋಣ. ಈಗ ನಾವೇನು ಬ್ಯಾಕ್ ಏನು ಮಾಡಿದ್ವಿ 7 ಕಾಲು ಇಂಚಿಗೆ ಹಾಕೊಂಡಿದ್ದೀವಲ್ಲ, ಈಗ ಇಲ್ಲೇ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿನಿ ನಾನು. 14.25 ಇದ್ದಿದ್ದು 15.25 ಇಂಚ್ ಹಾಕೋಬೇಕು. 14.25ಗೆ ಬ್ಯಾಕ್ ಪಾರ್ಟಿಗೆ ಹಾಕೊಂಡಿನಿ ನಾ. ಈಗ ಇಲ್ಲೇ 6 ಮುಕ್ಕಾಲಿಗೆ ಹಾಕೋಬೇಕು. ಶೋಲ್ಡರ್ ಯಾಕೆ ಕಡಿಮೆ ಇಟ್ಕೋಬೇಕಂದ್ರೆ ನಾವು ಬ್ಯಾಕಿಂತ ಫ್ರಂಟ್ ಪಾರ್ಟ್ ನಮ್ಮದು ಶೋಲ್ಡರ್ ಕಡಿಮೆ ಬರ್ತೈತೆ ಹಾಕಿದಾಗ. ಅದಕ್ಕಾಗಿ ಬ್ಯಾಕಕ್ಕೂ ಫ್ರಂಟ್ಗೂ ವ್ಯತ್ಯಾಸ ಇರ್ತೈತಿ. ಅದಕ್ಕಾಗಿ ಲೂಸ್ ಬೀಳೋ ಚಾನ್ಸ್ ಇರತ್ತಲ್ಲ, ಅದಕ್ಕಾಗಿ ನಾವು ಕಡಿಮೆ ಇಟ್ಕೋಬೇಕು. ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೂಡ್ತದೆ ನಿಮ್ಗೆ ಈ ಥರ ಇಟ್ಕೊಳ್ಳೋದ್ರಿಂದ. ಸೇಮ್ ಅದ 7 ಕಾಲಿಗೆ ಹಾಕೊಂಡಿನ ಇಲ್ಲೇ. ಇದು ಹೆಂಗೈತೆ ಹಂಗನ ನಾವೀಗ ಮಾಡೋನು. ಮಾರ್ಕ್ ಹಾಕೊಳ್ಳೋನು. ಸೇಮ್ ಕೆಳಗೆ ಅರ್ಧ ಇಂಚ್ ಅಷ್ಟು ಎಕ್ಸ್ಟ್ರಾ ಇಟ್ಕೊರಿ. ಮ್ಯಾಲೆ ಏನೈತಿ ಎಷ್ಟು ಮಾರ್ಕ್ ಐತೆ ಅಷ್ಟು ತೊಗೊರಿ. ಈ ಥರ ಒಂದು ಮಾರ್ಕ್ ಹಾಕೊಂಡ್ಬಿಡೋಣ. ಈಗ ಇದಕ್ಕೆ ಸೇಮ್ ಬ್ಯಾಕ್ ಹೆಂಗೆ ಹಾಕೊಂಡಿರ್ತೀವಿ ಹಂಗೆ ಹಾಕೋಬೇಕು. ಆಮೇಲೆ
ಮುಂದಿಂದು ಫ್ರಂಟ್ ಭಾಗ ಏನೈತಿ ಶೇಪ್ ತೊಗೊಳ್ಳೋಣ. ಆಮೇಲೆ ಆರ್ಮೋಲ್ ಶೇಪ್ ತೊಗೊಳ್ಳೋಣ. ಈಗ ಇದಕ್ಕೆ ನೆಕ್ ಹಾಕೊಳ್ಳೋಣ. ಫಸ್ಟಿಗೆನ 6.5 ನಾನು ಒಂದು ಮಾರ್ಕ್ ಹಾಕ್ತೀನಿ. ಇಲ್ಲಿ ನೀವು ಎಷ್ಟಾದ್ರೂ ಇಟ್ಕೋರಿ, 6 ಇಂಚ್ ತನಕ ಇಟ್ಕೋಬೋದು ನೀವು. ಫ್ರಂಟ್ ಏನೈತಿ ಡೀಪ್ ಐತಿದ್ ನೆಕ್. ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿನಿ ನಾನು. ನೆಕ್ ಬಿಡುತ್ತಿದ್ದು. ಈಗ ಇಲ್ಲಿ ಬಾಕ್ಸ್ ಹಾಕೊಳ್ಳೋಣ. ಇಲ್ಲಿ ಶೇಪ್ ಯಾವ್ದು ಬೇಕು ನೋಡ್ಕೊಂಡು ನೀವು ಹಾಕೋಬೋದು. ನಂಗೆ ಇದೇ ಶೇಪ್ ಬೇಕು, ನಾ ಈ ಶೇಪ್ ಹಾಕ್ಕೊಂಡಿನಿ. ಇವಾಗ ನಾವು ಫಸ್ಟ್ ಬಸ್ಟ್ ಪಾಯಿಂಟ್ ಹಾಕೊಳ್ಳೋಣ. ನಾನು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಮಿಡಲ್ ಚೆಸ್ಟ್ದು ಬಸ್ಟ್ ಪಾಯಿಂಟ್. ಇದು ಫ್ರಂಟ್ ಪಾರ್ಟ ಯಾಕೆ ದೊಡ್ಡದು ಇಟ್ಕೋಬೇಕು ಅನ್ನೋದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನು. ಈಗ ಕಪ್ಸ್ ತೊಗೊಂಡಿನಿ ನಾನು. 32 ಸೈಜ್ ಕಪ್ಸ್ ಇವು. ಈ ಥರ ನೀವು ಸೈಜ್ ಮೇಲೆ ತೊಗೋಬೇಕು. 36, 34 ನಿಮ್ಮ ಸೈಜ್ ಯಾವ್ದು ಇರ್ತೈತಿ, ನೀವು ಬ್ಲೌಸ್ ಕಟಿಂಗ್ ಮಾಡೋ ಸೈಜ್ ಯಾವ್ದು ಇರ್ತೈತಿ ಅದನ್ನ ತೊಗೋಬೇಕು. ನಿಮಗೆ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೀನಿ ನಾನು. ಇವನ್ನ ಹಾಕಿ ಯಾವ ಥರ ಸ್ಟಿಚ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾನು. ಫಸ್ಟ್ ಪಾಯಿಂಟ್ ಯಾವ ರೀತಿ ತೊಗೋಬೇಕಂದ್ರೆ ನಾವು ಸೆಂಟರ್ ತೊಗೋಬೇಕು. ಈ ಥರ ಅದೇನು ಇರ್ತದಲ್ಲ ಇದು ಕಪ್ಪ, ಅದನ್ನ ಕಪ್ಪ ಸೆಂಟರ್ಗೆ ಒಂದು ಮಾರ್ಕ್ ಹಾಕೊಂಡು ನೀವು ತೊಗೋಬೋದು. ಈ ಥರ ಈ ಎಕ್ಸ್ಟ್ರಾ ಯಾಕೆ ಬರುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡಿನಿ. ಫ್ರಂಟ್ ಪಾರ್ಟ್ ಎಕ್ಸ್ಟ್ರಾ ಇರೋದನ್ನ ನೀವು ಕಂಫರ್ಟೇಬಲ್ ಆಗಿ ಕೂಡ್ತೈತಿ. ಬ್ಯಾಕ್ ಎಟ್ಟಿರ್ತೈತೆ ಅಷ್ಟ ತೊಗೊಂಡ್ರೆ ನಿಮ್ಗೆ ಮುಂದೆ ಮ್ಯಾಲಕ್ಕೆ ಎತ್ತಿದಂಗೆ ಆಕೈತೆ. ಅದು ಅಷ್ಟು ಕಂಫರ್ಟೇಬಲ್ ಆಗಿರಂಗಿಲ್ಲ ಅದು. ಅದಕ್ಕಾಗಿ ಫಸ್ಟ್ ಪಾಯಿಂಟ್ ಯಾವ ರೀತಿ ಹಾಕೋಬೇಕನ್ನೋದು ಹೇಳತ್ತೆ ನಿಮ್ಗೆ. ಫಸ್ಟ್ ನಾನು ಇಲ್ಲೇ 10 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿನಿ. ಅದಕ್ಕೆ 3 ಇಂಚಿಗೆ ಒಂದು ಮತ್ತೆ ಕೆಳಗೆ ಹಾಕ್ಕೊಂಡಿನಿ ನಾನು. ಸೆಕೆಂಡ್ ಪಾಯಿಂಟ್ ಅದು. ಇಲ್ಲೊಂದು ಮಾರ್ಕ್ ಹಾಕೊಳ್ಳೋಣ. ಎರಡಕ್ಕೂ ನಾವು ಈ ಥರ ಹಾಕ್ಕೊಂಡು ನೀವು ಈಗಿಲ್ಲೇ ಈ ಪಾಯಿಂಟ್ ಹಾಕೋಬೇಕು ನಾವು. ಮತ್ತು ಈ ಕಡೆಯಿಂದ ನಮಗೊಂದು ಪ್ಲಸ್ ಪಾಯಿಂಟ್ ಬೇಕಲ್ಲ ಇಲ್ಲೇ ನಮ್ಮದು ಡಾಟ್ಸ್ ಹಾಕಕ್ಕೆ. ಅದಕ್ಕಾಗಿ ಇಲ್ಲೇ ನಾನು 3.25 ಇಂಚ್ ಬರ್ತೈತಿದ್ದು 32 ಸೈಜಿಗೆ. ಎಕ್ಸ್ಟ್ರಾ ನಾನು ಮಾರ್ಜಿನ್ ಹಿಡ್ಕೊಂಡನ್ನು ನಾನು 3.25 ಇಂಚಿಗೆ ಹಾಕ್ಕೊಳಕತ್ತೀನಿ. ಈಗ ಈ ಥರ ಹಾಕೋಬೇಕು. 3.25ಕ್ಕೆ ಒಂದು ಪಾಯಿಂಟ್ ಹಾಕೋರಿ. 32 ಸೈಜ್ಗೆ ಏನೈತಿ 3.25 ಬೇಕು. ಅರ್ಧ ಇಂಚ ನಂಗೆ ಮಾರ್ಜಿನ್ ಬೇಕು. ಕೆಳಗೂ ಇದೇ ಥರ ನಮ್ಗೆ 1 ಇಂಚ್ ಕಡಿಮೆ ಇಟ್ಕೋಬೇಕು ನಾವು. ಈ ಥರ ಟೋಟಲ್ ಎಷ್ಟು ಬರುತ್ತೆ ನೋಡ್ಕೊಂಡು ನೀವು 1 ಇಂಚ್ ಕಡಿಮೆ ಮಾಡಿ ಮಾರ್ಕ್ ಹಾಕೋಬೇಕು. 3.25ಕ್ಕೆ ಏನು ಹಾಕ್ಕೊಂಡಿಲ್ಲ ನಾವೀಗ. ಇಲ್ಲೊಂದು ಮಾರ್ಕ್ ಹಾಕೊಂಡ್ಬಿಡೋಣ. ಸ್ಟ್ರೇಟ್ ಮಾರ್ಕ್ ಹಾಕೋದು ಬೇಡ. ಈಗ ನಾವು ಬ್ಯಾಕ್ ಲೆಂತ್ ಒಂದು ಮಾರ್ಕ್ ಹಾಕೊಳ್ಳೋಣ. 15ವರೆಗೆ ಮಾರ್ಕ್ ಹಾಕೊಂಡಿಲ್ಲ ನಾವು. ಇಲ್ಲೇ ನಾವು ಮ್ಯಾಲೆ ಏನು ಹಾಕ್ಕೊಂಡಿವಿ 3.25ಕ್ಕೆ ಕೆಳಗೆ ನಾವು ಎಷ್ಟು ಹಾಕೋಬೇಕಂದು ಇಲ್ಲೇ ಏನು ಟೋಟಲಾಗಿ ಎಳಿರಿ ನೀವು. ಇದನ್ನು 3.25 ಐತಲ್ಲ, ನಾವಿಲ್ಲಿ 2.25ಕ್ಕೆ ಒಂದು ಮಾರ್ಕ್ ಹಾಕೊಳ್ಳೋಣ. 1 ಇಂಚ್ ಕಡಿಮೆ ಮಾಡಿ ಹಾಕೋಬೇಕಿಲ್ಲೇ. 2.25ಕ್ಕೆ ಒಂದು ಮಾರ್ಕ್ ಹಾಕೋರಿ. ಈಗ ಒಂದು ಇಲ್ಲೇ ಲೈನ್ ಹಾಕೊಳ್ಳೋಣ ನಾವು. ಪ್ರಿನ್ಸ್ ಕಟ್ಟ ಕರೆಕ್ಟಾಗಿ ನೋಡ್ಕೊರಿ ನೀವು. ಸಾವಕಾಶವಾಗಿ ತೋರ್ಸಾಕತ್ತೀನಿ ನಿಮಗೆ. ಈ ಥರ ಒಂದು ಮಾರ್ಕ್ ಹಾಕೊಳ್ಳೋಣ. ಈಗ ಒಂದು ಲೈನ್ ಹಾಕೊಳ್ಳೋಣ. ಮ್ಯಾಲಿನ ಪಾಯಿಂಟಿಗೆ ಕೆಳಗೆ ಒಂದು ಲೈನ್ ಹಾಕೊಳ್ಳೋಣ. ಏನು ಲೈನ್ ಹಾಕೊಂಡಿವಿಲ್ಲ ಇಲ್ಲಿಂದ ನಮ್ಗೆ ಇಲ್ಲೇ 3.25ಕ್ಕೆ ಹಾಕೊಂಡಿವು. 3.25 ಇಂಚಿಗೆ ಹಾಕೊಂಡಿವಲ್ಲ, ಕೆಳಗೆ 2.25 ಹಾಕೊಂಡಿನ. ಇಲ್ಲೇ 1 ಇಂಚ್ ಕಡಿಮೆ ಮಾಡಿ ಹಾಕೋಬೇಕಿಲ್ಲೇ. ಇಲ್ಲೇ ಮಾರ್ಜಿನ್ನು ಸೇರಿಸ್ಕೊಂಡಿವಿ ನಾವು. ಇಲ್ಲೇ ನಾವೀಗ ಇಲ್ಲಿಂದನ 2 ಅಥವಾ 2.25 ಇಂಚ್ವರೆಗೂ ಹಾಕೋಬೋದು ನೀವು. ನಾನು ಇಲ್ಲೇ 2.25 ಇಂಚಿಗೆ ಮಾರ್ಕ್ ಹಾಕೊಳಕತ್ತೀನಿ. 2 ಇಂಚಿಗೆ ಹಾಕೋತೀನಿ ಈಗ. 2 ಇಂಚಿಗೆ ಹಾಕ್ಕೊಂಡು ಅರ್ಧ ಇಂಚ್ ಒಂದು ಮಾರ್ಜಿನ್ ತೊಗೋಬೇಕು ನಾವು ಮಗ್ಲ ಅಲ್ಲೇ. ಈ ಥರ ಒಂದು ಸ್ವಲ್ಪ ಸ್ಟ್ರೇಟ್ ಟೇಪ್ ಇದನ್ನು ಸ್ಟ್ರೇಟ್ ಸ್ಕೇಲ್ ಇಟ್ಕೊಂಡು ಸ್ವಲ್ಪ ಕ್ರಾಸ್ ಮೇಲೆ ಒಂದು ಮಾರ್ಕ್ ಹಾಕೋಬೇಕು ನಾವು. ಈಗ ಈ ಥರ ಮಾರ್ಕ್ ಹಾಕೊಂಡ ಇದಕ್ಕೆ ಶೇಪ್ ಕೊಡೋನು. ಈ ಥರ ನಿಮ್ಗೆ ಶೇಪ್ ಅಂದ್ಕೊಂಡಿರ್ತಿರಲ್ಲ ಈಗ ನೀವು, ಈ ಥರ ನೋಡ್ರಿ ಕರೆಕ್ಟಾಗಿ ಇಷ್ಟು ಬಂದಾಗ ನಮ್ಮದು ಕರೆಕ್ಟ್ ಆಕೈತಿ. ಈ ಥರ ಒಂದು ಶೇಪ್ ಬಂದರೆ ನಿಮ್ಮದು ಕಪ್ಸ್ ಸರಿಯಾಗಿ ಕೂಡ್ತಾವು. ಈಗ ಒಂದು ಶೇಪ್ ಹಾಕೊಳ್ಳೋನು. ಈ ಥರ ಶೇಪ್ ತೊಗೊರಿ ನೀವು. ಒಂಚೂರು ಈ ಥರ ಶೇಪ್ ತೊಗೊಂಡ್ಬಿಟ್ರೆ ನಿಮ್ಮದು ಪರ್ಫೆಕ್ಟ್ ಆಗಿರ್ತೈತಿ. ಈಗ
ಎಕ್ಸ್ಟ್ರಾ ನಮ್ಮದು ಅರ್ಧ ಇಂಚ್ ಮತ್ತು ನಮ್ಗೆ ಏನು ಬೇಕು ಮಾರ್ಜಿನ್ ಬೇಕು. ಪೇಪರ್ ಕಟ್ಟಿಂಗ್ ಇಲ್ಲಲ್ಲ ನಮ್ಮದು, ಡೈರೆಕ್ಟಾಗಿ ನಮ್ಮದು ಬಟ್ಟೆ ಒಳಗೆ ಹಾಕಕತ್ತೀವಿ ಅಂದಮೇಲೆ ಅರ್ಧ ಇಂಚ್ ಆ ಕಡೆನೂ ಮಾರ್ಕ್ ತೊಗೋಬೇಕು. ಈ ಕಡೆನೂ ಅರ್ಧ ಇಂಚ್ ತೊಗೊಂಡಿನಿ, ಆ ಕಡೆನೂ ಅರ್ಧ ಇಂಚ್ ತೊಗೋಬೇಕು. ಇವಾಗ ನಾವು ಇಲ್ಲಿಂದನ 5.5 ಅಥವಾ 6 ಇಂಚಿನ ಮಟ್ಟ ಹಾಕೋಬೋದು. ನೀವು 5.5ಗೆ ಒಂದು ಮಾರ್ಕ್ ಹಾಕೊಂಡಿನಿ ನಾನು. ಇವಾಗ ನಮ್ಮದು ಶೇಪ್ ಕೊಡ್ಬೇಕು ನಾವು ಫ್ರೆಂಡ್ಸ್ ಕಟ್ಟದ್ದು. ಇಲ್ಲೇ 2 ಇಂಚ್ ಗ್ಯಾಪ್ ಐತಿ. ಈಗ ನಾವು ಇಲ್ಲಿಂದನ ಒಂದು ಮಾರ್ಕ್ ಹಾಕೊಳ್ಳು. ಇನ್ನು ಸ್ವಲ್ಪ ಮ್ಯಾಲೆ ಒಯ್ದ ಚೂರು ಸ್ಟ್ರೇಟ್ ಮಾರ್ಕ್ ಹಾಕೋರಿ. ಈ ಥರ ಇಷ್ಟು ಹಾಕೊಂಡ್ಬಿಟ್ರೆ ನಿಮ್ದು ಪ್ರಿನ್ಸಸ್ ಕಟ್ ಶೇಪ್ ಮುಗೀತು. ಇದನ್ನು ಸ್ವಲ್ಪ ಕರ್ವ್ನು ಹಾಕೋಬೋದು, ಸ್ಟ್ರೇಟ್ನು ಹಾಕೋಬೋದು. ಸ್ಟ್ರೇಟ್ನಾಗ ಪರ್ಫೆಕ್ಟಾಗಿ ಕೂಡ್ತೈತಿ. ಇಲ್ಲೇನ ನಾವು ಮಾರ್ಜಿನ್ದು ಕಟ್ಸ್ ಹಾಕೊಂಡಿವಲ್ಲ, ಸಾರಿ ಫಿಟ್ಟಿಂಗ್ದು, ಅದಕ್ಕಿಂತ ನಮ್ದು ಆ ಕಡೆ ಒಂದು ಅರ್ಧ ಇಂಚ್ 3/4 ಇಂಚ್ ಎಕ್ಸ್ಟ್ರಾ ಹಾಕೋಬೇಕು ನಾವು ಅಲ್ಲೇ. ಇದೇನು 32 ಸೈಜ್ ಐತಲ್ಲ ಚೆಸ್ಟ್. ಇಲ್ಲೇ ನಾವು ಏನು ಕಟ್ಟಿಂಗ್ ಮಾಡ್ತೀವಲ್ಲ, ಕಟ್ಟಿಂಗ್ ಮಾಡಿದಾಗ ನಮಗೆ ಮಾರ್ಜಿನ್ ಬೇಕಾಕತಿ. ಇಲ್ಲೇ ಫ್ರೆಂಡ್ಸ್ ಶೇಪ್ ಕಟ್ ಮಾಡ್ತೀವಲ್ಲ ನಾವು, ಅದಕ್ಕಾಗಿ ಮಾರ್ಜಿನ್ ಬೇಕಾಕತಿ. ಅದಕ್ಕೆ ನಾವು ಎಕ್ಸ್ಟ್ರಾ ಹಾಕೋಬೇಕಿಲ್ಲೇ ಅರ್ಧ ಇಂಚ್ ಎಕ್ಸ್ಟ್ರಾ ಹಾಕೋರಿ. ಆಮೇಲೆ 2 ಇಂಚ್ ಏನೈತಿ ಮಾರ್ಜಿನ್ ತಗೋರಿ. ಇಲ್ಲೇ ಯಾಕೆ ಎಕ್ಸ್ಟ್ರಾ ಹಾಕೊಂಡ್ರೆ ಅನ್ನೋದು ಹೇಳಿಲ್ಲ ನಿಮ್ಗೆ. ಇಲ್ಲಿ ಎಕ್ಸ್ಟ್ರಾ ಬೇಕಾಕೈತಿ ನಮಗೆ, ಕಟ್ಟಿಂಗ್ ಮಾಡಿದಾಗ ನಮ್ಮ ಬಟ್ಟೆ ಹೋಗೈತಲ್ಲೇ, ಅದಕ್ಕೆ ಎಕ್ಸ್ಟ್ರಾ ಬೇಕು ನಮಗೆ. ಇವಾಗ ನಾವು ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಜಾಸ್ತಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ನಾವು ಕರೆಕ್ಟಾಗಿ ಮಾಡ್ಕೋಬೇಕೀಗ. ಫಿಟ್ಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ 1 ಇಂಚ್ ಎಕ್ಸ್ಟ್ರಾ ಬರ್ತೈತಲ್ಲ ಕೆಳಗೆ, ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ ನಿಮಗೀಗ. ಬ್ಯಾಕ್ ಪಾರ್ಟ್ ಇಟ್ಕೋಬೇಕು ನಾವು ಇದ್ರ ಮೇಲೆ. ಫಸ್ಟ್ ನಮ್ಮದು ಇದನ್ನ ನೋಡ್ಕೋಬೇಕು ನಾವೀಗ ಎಷ್ಟೈತೆ ಅಂಥೇಳಿ. ಏನು ವೇಸ್ಟ್ ರೌಂಡ ಅದನ್ನು ನೋಡ್ಕೊಂಡು ನಾವು ಇಲ್ಲೇ ಅಳ್ಕೋಬೇಕಾಕತಿ. ಇಲ್ಲಿ ಫಸ್ಟ್ ಇದನ್ನು ಅಳ್ಕೋಬೇಕು. ಇದು ಕರೆಕ್ಟಾಗಿ ಟೇಪ್ ಇಲ್ಲಿ ಹಿಡ್ಕೊಂಡು ಅದೆಷ್ಟೈತೆ ನೋಡ್ಕೊಂಡು ಈ ಕಡೆ ಕರೆಕ್ಟಾಗಿ ತೋರಿಸ್ತೀನಿ ನೋಡ್ರಿ. ಈಗ ಇಲ್ಲಿ ಮಟ್ಟ ಅಳ್ಕೋರಿ, ಮಾರ್ಜಿನ್ ಮಟ್ಟ. ಮಾರ್ಜಿನ್ಗೆ ಏನು ಅರ್ಧ ಇಂಚ್ ಮಾರ್ಕ್ ಹಾಕಿವಲ್ಲ ಅಲ್ಲಿಗೆ ಹಾಕೋರಿ. ಅದನ್ನು ಈ ಕಡೆ ಮಾರ್ಜಿನ್ ಮಾರ್ಕಿಗೆ ಇಟ್ಕೋಬೇಕು. ಇಟ್ಕೊಂಡು ನಮ್ಮದು ವೇಸ್ಟ್ ರೌಂಡ್ ಎಷ್ಟೈತೆ ನೋಡ್ಕೊಂಡು ಮಾರ್ಕ್ ಹಾಕೋಬೇಕು. ಈಗ ಈ ಥರ ಮಾರ್ಕ್ ಹಾಕೋಬೇಕು. ಹಾಕೊಂಡ ಎಕ್ಸ್ಟ್ರಾ 2 ಇಂಚ ನಾವು ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು. ಇವಾಗ ನಾವು ಬ್ಯಾಕ್ ಲೆಂತಿಗೂ ಫ್ರಂಟ್ ಲೆಂತಿಗೂ ಡಿಫ್ರೆನ್ಸ್ ಬರ್ತದಲ್ಲ. 15.5 ಫ್ರಂಟ್ ಇಟ್ಟಿವಿ, 14.5 ಬ್ಯಾಕ್ ಇಟ್ಟಿವಿ. ಅದಕ್ಕಾಗಿ ಈಗ ಲೈನ್ ಹಾಕೊಂಡ್ಬಿಡು ನೀವು, ಫಿಟ್ಟಿಂಗ್ ಲೈನ್, ಕಟ್ಟಿಂಗ್ ಲೈನ್. ಈಗ ಇದನ್ನು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕನ್ನೋದು ಹೇಳ್ತಾರೆ ನಿಮಗೆ. ಬ್ಯಾಕ್ ಅಂದ್ರೆ ಫಿಟ್ಟಿಂಗ್ ಲೈನಿಂದು ಅಡ್ಜಸ್ಟ್ ಕರೆಕ್ಟ್ ಆಗ್ಬೇಕಲ್ಲ. ಯಾಕಂದ್ರೆ ಈ ಥರ ಈ ಕಡೆ ಲೈನಿಗೆ ಇಟ್ಕೋಬೇಕು. ಇದನ್ನು ನಾವು ಫಿಟ್ಟಿಂಗ್ ಲೈನಿಗೆ ಇಟ್ಕೊಂಡು ತೆಳಗೆ ಮಾರ್ಕ್ ಹಾಕೋಬೇಕು ನಾವು ಎಕ್ಸ್ಟ್ರಾ ಇದ್ದದ್ದು. ಈ ಥರ ಎಕ್ಸ್ಟ್ರಾ ಎಷ್ಟು ಬರ್ತೈತಿ ಅಷ್ಟು ಕ್ರಾಸ್ ಮೇಲೆ ಮಾರ್ಕ್ ಹಾಕೋರಿ. ಇಲ್ಲಿಂದನ ಮಾರ್ಕ್ ಬರ್ತೈತೆ. ಅದು ನಮ್ದೇನು ಮಾರ್ಜಿನ್ ಬಿಟ್ಟಿವಲ್ಲ ಅಲ್ಲಿಂದನ ಮಾರ್ಕ್ ಬರ್ತೈತಿ. ಇಲ್ಲಿ ಒಂಚೂರು ಮಾರ್ಕ್ ಮಾಡ್ಕೊಂಡ್ಬಿಡ್ರಿ. ಈ ಥರ ಮಾರ್ಕಿಂಗ್ ಮುಗಿದೈತಿ. ಸ್ಲೋ ಆಗೇ ತೋರಿಸಿ ನಿಮಗೆ. ಅರ್ಥ ಆಗಿರಲಿಲ್ಲ ಅಂದ್ರೆ ವಾಪಸ್ ವಿಡಿಯೋ ನೋಡ್ರಿ, ಅರ್ಥ ಆಕೈತಿ. ಇದನ್ನು ಶೇಪ್ ಆಮೇಲೆ ಹಾಕೋತನು. ನೀವು ಸ್ಟಿಚಿಂಗ್ ಮಾಡುವಾಗೂ ಈ ಶೇಪ್ ಹಾಕೊಂಡ್ರೆ ಇನ್ನೂ ಕರೆಕ್ಟಾಗಿ ಬರ್ತೈತಿ. ಇವಾಗ ತೆಗಿದ್ರಿಂದ ನಿಮ್ಮದು ಅದೇನೈತಿ, ನಾವು ಎರಡು ಒಮ್ಮೆ ಕಟ್ ಮಾಡಿವಲ್ಲ ಅದಕ್ಕಾಗಿ ಅಷ್ಟು ಪರ್ಫೆಕ್ಟಾಗಿ ಬರೋಂಗಿಲ್ಲ. ಈಗ ನಾವು ಮ್ಯಾಲಿನ ಭಾಗ ಅಷ್ಟು ತೊಗೋಬೇಕು. ಇನ್ನೊಂದು ಪಾರ್ಟ್ ಇಲ್ಲ ಅದನ್ನ ತೆಗಿಬಾರ್ದು. ಹಚ್ಚುವಾಗ ಏನೈತಿ ಅದೇನು ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡುವಾಗ ಹೆಚ್ಚು ಕಡಿಮೆ ಬರ್ತೈತಿ. ಅದಕ್ಕಾಗಿ ನೀವು ಆಮೇಲೆ ಕಟ್ ಮಾಡಿಕೊಂಡ್ರು ಇನ್ನೂ ಈಸಿ ಅನಿಸ್ತೈತಿ. ಇವಾಗ ಮಾಡೋಕ್ಕಿಂತ ನೀವು ಸ್ಟಿಚ್ ಮಾಡುವಾಗ ಕಟ್ ಮಾಡ್ಕೊಂಡ್ರೆ ಇನ್ನೂ ಚಲೋ ಅನಿಸ್ತೈತಿ. ನಾ ಮಾಡೋದು ಹಂಗೆ. ಈಗ ಇದನ್ನು ಕಟ್ ಮಾಡೋನು. ಇಲ್ಲೇನೋ ಒಂಚೂರು ಈ ಥರ ನೀವು ಫೋಲ್ಡ್ ಮಾಡಿ ನೋಡಿರಿ. ಮಾಡಿದಾಗ ಏನೈತಿ, ನೀವು ಅಟ್ಯಾಚ್ ಮಾಡಿದಾಗ ಇನ್ನೂ ಫರ್ಕ್ ಬರ್ತೈತೆ ಅದು. ಅದಕ್ಕಾಗಿ ನೀವು ಹಂಗೂ ಮಾಡ್ಕೋಬೋದು, ಈ ಥರನೂ ನೀವು ಕಟ್ ಮಾಡ್ಕೋಬೋದು. ನೀವು ಇಷ್ಟು ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕಿಂತ ನೀವು ಆಮೇಲೆ ಮಾಡ್ಕೊಂಡ್ರು ಇನ್ನೂ ಒಳ್ಳೆಯದು. ಈ ಥರ ಬರ್ತೈತಿದು, ಡಿಫ್ರೆನ್ಸ್ ಬರ್ತೈತಿದು. ಆಮೇಲೆ ಮಾಡೋದ್ರಿಂದ ಇನ್ನೂ ಒಳ್ಳೆಯದು. ಈಗ ನಾವು ಇದನ್ನು ಕಟ್ ಮಾಡೋಣ.
ಪೇಪರ್ ಕಟ್ಟಿಂಗ್ ಇಲ್ಲ ಈಸಿಯಾಗಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಅರ್ಥ ಆಗೈತೆ ಅನ್ಕೊಂಡಿನಿ ನಿಮಗೆ. ಹೊಸ್ದಾಗಿ ಯಾರು ನನ್ನ ಚಾನಲ್ ವಿಸಿಟ್ ಮಾಡಾಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಹಂಗೆ ಇಷ್ಟ ಆದ್ರೆ ಗೊತ್ತಿಲ್ಲ ನಿಮ್ಗೆ ಅರ್ಥ ಆಗಿತ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದ್ರಾಗ ಏನಾರ ನಿಮ್ಗೆ ಡೌಟ್ ಇದ್ರು ನಂಗೆ ಕಮೆಂಟ್ ಮಾಡಿರಿ. ಇವಾಗ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡೋಣ. ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ನಿಮ್ಗೆ ಅರ್ಥ ಆಗೋಂಗನ ಹೇಳ್ಕೊತೀನಿ ನಾನು. ಈ ಥರ ನೀಟಾಗಿ ಕಟ್ ಮಾಡ್ಕೊರಿ. ಈಗ ಪ್ರಿನ್ಸಸ್ ಕಟ್ ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಕಟ್ ಮಾಡ್ಕೊರಿ, ಶೇಪ್ ತಗೋರಿ. ಈ ಥರ ಶೇಪ್ ತಗೋರಿ. ತೊಗೊಂಡ ನಾವಿಲ್ಲಿ ಕಟ್ಸ್ ಹಾಕೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಸ್ಟಿಚಿಂಗ್ ಮಾಡುವಾಗ ಇದು ಎರಡು ನಮ್ಮದು ಮ್ಯಾಚ್ ಆಗಬೇಕಿದು. ಇವಾಗ ಶೇಪ್ ತೊಗೊಳ್ಳೋಣ. ಇದು 32 ಸೈಜ್ ಬ್ಲೌಸ್ ಆಗಿರೋದ್ರಿಂದ ಶೇಪ್ ಸ್ವಲ್ಪ ಕಡಿಮೆ ಬರ್ತೈತಿ. ನಿಮಗೆ ಜಾಸ್ತಿ ಶೇಪ್ ಇಟ್ಟರೆ ನಿಮಗೆ ಲೂಸ್ ಬರ್ತೈತಿ. ಕಪ್ಸ್ ಹಾಕೋಲ್ಲೇ ಲೂಸ್ ಬರ್ತೈತಿ. ಇವಾಗ ಇಟ್ಟು ನೋಡ್ರಿ ನೀವು ಈ ಥರ ನಿಮ್ದು ಏನು ಎಕ್ಸ್ಟ್ರಾ ಬರ್ತೈತಿಲ್ಲ ನೋಡ್ರಿ. ಈಗ ಅದಕ್ಕೆ ನಾನು ಶೇಪ್ ತೊಗೊಳಂಗಿಲ್ಲ. ಫಸ್ಟನ ನೀವು ಅಟ್ಯಾಚ್ ಮಾಡಿದಾಗಿನ ಕಡಿಮೆ ಬರ್ತೈತೆ ಅದು. ಇವಾಗ ನೀವು ಹಚ್ಚಬೇಕಾದ್ರೂ ಈ ಪಾಯಿಂಟಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಿಚಿಂಗ. ನೋಡಿರಿ ಪರ್ಫೆಕ್ಟಾಗಿ ಬಂದೈತಿ. ಈಗ ನಾವು ಏನೈತಿ ಮ್ಯಾಲಿಂದ ಶೇಪ್ ಅಟ್ಟ ತೊಗೊಳ್ಳೋಣ. ಈಗ ಆರ್ಮೋಲ್ ಶೇಪ ಹಂಗೆ ಸ್ಲೀವ್ಸ್ನು ತೋರಿಸ್ತೀನಿ ನಿಮ್ಗೆ. ಜಲ್ದಿನ ತೋರಿಸ್ತೀನಿ ಸ್ಲೀವ್ಸ. ಈಗ ಬ್ಯಾಕ್ ಪಾರ್ಟ್ ಆಯ್ತು, ಫ್ರಂಟ್ ಪಾರ್ಟ್ನೂ ಆಯ್ತು. ಯಾಕೆ ನಾವು ಫ್ರಂಟ್ ಪಾರ್ಟ್ ಲೆಂತ್ ಇಟ್ಕೋಬೇಕು ಅನ್ನೋದು ಹೇಳಿನಿ. ಕಪ್ಸ್ ನಮ್ಮ ಬಾಡಿ ಶೇಪ್ನ ಡಿಸೈನ್ ಹಂಗಿರ್ತದಲ್ಲ, ಅದಕ್ಕಾಗಿ ನಾವು ಆ ಥರ ಇಟ್ಕೊಂಡ್ರೆ ನಮ್ಗೆ ಕಂಫರ್ಟೇಬಲ್ ಆಕೈತಿ. ಅದಕ್ಕಾಗಿ ನಾ ಆ ಥರ ಇಟ್ಕೋಬೇಕು. ಹಂಗೆ ಬ್ಯಾಕ್ದು ಡಿಸೈನು ಹೇಳ್ಕೊಟ್ಟಿನಿ ನಿಮ್ಗೆ. ಇದು ಟ್ರೆಂಡಿಂಗ್ ಒಳಗೈತಿ ಸದ್ಯಕ್ಕೆ ಡಿಸೈನ. ಅದನ್ನು ಯಾವ ಥರ ಕಟ್ ಮಾಡುವಂತೆಲ್ಲನೂ ಹೇಳ್ಕೊಟ್ಟಿನಿ. ಇವಾಗ ಕಪ್ಸ್ ಅಟ್ಯಾಚ್ ಮಾಡೋದು ನೆಕ್ಸ್ಟ್ ವಿಡಿಯೋದಾಗ ಬೇಕಂದ್ರೆ ಕಮೆಂಟ್ ಮಾಡಿರಿ, ನಾನು ಹೇಳ್ಕೊಡ್ತೀನಿ ಯಾವ ಥರ ಅಟ್ಯಾಚ್ ಮಾಡೋದು ಅಂತೇಳಿ. ಅದಕ್ಕೆ ಡಬಲ್ ಲೈನಿಂಗ್ ಬೇಕಾಕೈತಿ ಫ್ರಂಟ್ ಪಾರ್ಟ್ನಾಗ. ಇನ್ನು ನಿಮ್ಮ ಬಟ್ಟೆ ಅರ್ಧ ಮೀಟ್ರ್ ಎಕ್ಸ್ಟ್ರಾ ಬೇಕಾಕತಿ. 1 ಮೀಟ್ರ್ ತೊಗೋತೀವಲ್ಲ ನಾವೀಗ ಒಂದು ಬ್ಲೌಸಿಗೆ, ನಮ್ಗೆ 1.5 ಮೀಟ್ರ್ವರೆಗೂ ಬೇಕಾಕತಿ. ಈ ಥರ ಉಳ್ದದ್ರೊಳಗೆ ಸ್ಲೀವ್ಸ್ ಕಟ್ ಮಾಡಾಕತ್ತೀನಿ ನಾನು. ಯಾಕಂದರೆ ಇದಕ್ಕೆ ಜಾಯಿಂಟ್ ಪಟ್ಟಿ ಬರೋಂಗಿಲ್ಲ ಈ ಥರ ಕಟ್ ಮಾಡೋದ್ರಿಂದ. ಈಗ ಉದ್ದಕ್ಕೆ 10.5 ಇಂಚ್ ತೊಗೊಳಕತ್ತೀನಿ. ಕೆಳಗೆ ಬೇಕಂದ್ರೆ ನಿಮ್ದು ಅಂಚು ಪೀಸ್ ಇದ್ರೆ ಅದನ್ನು ಕಟ್ ಮಾಡಿ ತೆಗಿಬೇಕು. ಸ್ಟಿಚಿಂಗ್ ಮಾಡೋವಾಗ ಅಷ್ಟು ಸರಿ ಬರೋಂಗಿಲ್ಲ ಅದು. ಆಮೇಲೆ ಇಲ್ಲೇ ನಾನು 9 ಇಂಚಿಗೆ ಒಂದು ಮಾರ್ಕ್ ಹಾಕೊಳಕತ್ತೀನಿ. ಅಗ್ಲಕ್ಕೆ ಉದ್ದಕ್ಕೆ 10 ಇಂಚ್ ಹಾಕೊಂಡಿನಿ. ನಿಮ್ಮ ಸ್ಲೀವ್ಸ್ ಎಷ್ಟು ಬೇಕು ನೋಡಿ ಹಾಕೋರಿ. ಇದು ಎಲ್ಬೋ ಸ್ಲೀವ್ಸ್ ಐತಿ ಇದು. ಈಗ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ. ಇವಾಗ ಟೋಟಲ್ ನಮ್ದು ಎಷ್ಟೈತಿ ನೋಡ್ಕೊಂಡು 10 ಇಂಚ್ ಐತಲ್ಲ, ಇಲ್ಲಿ ನಾವು 10 ಇಂಚಿಗೆ ಮ್ಯಾಲೆ ಟೇಪ್ ಕರೆಕ್ಟಾಗಿ ಇಟ್ಕೊಂಡು, ಬಟ್ಟೆ ಕಡಿಮೆ ಐತಿಲ್ಲ ಸ್ವಲ್ಪ ಮೇಲೆ, ಅದು ಕರೆಕ್ಟ್ ಅನಿಸ್ತೈತೆ ನನಗೆ. ಇಲ್ಲೇ 3 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ. 3-3.5 ಇಂಚ್ ತನಕನೂ ಹಾಕೋಬೋದು ನೀವು. ಇಲ್ಲೊಂದು ಮಾರ್ಕ್ ಹಾಕೊಳ್ಳೋಣ. ಹಾಕೊಂಡ ನಮ್ಮದು ಆರ್ಮೋಲ್ ಎಷ್ಟಿತ್ತು 8 ಇಂಚ್ ಇತ್ತಲ್ಲ, ಈ ಥರ ಒಂದು ಕ್ರಾಸ್ ಮೇಲೆ 8 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಹಾಕೊಂಡು ನಾವು ಶೇಪ್ ಕೊಡಬೇಕಿಲ್ಲೇ. ಇದು ನಾರ್ಮಲ್ ಸ್ಲೀವ್ಸ್ ಐತಿ. ಇದ್ರೊಳಗೆ ನೀವು ಏನು ಮ್ಯಾಲೆ ಪ್ಲೇಟ್ಸ್ ಬರ್ತಾವಲ್ಲ ಅದು ಇಟ್ಕೋಬೋದು ನೀವು. ಈಗ ಲೂಸ್ ಇಟ್ಕೊಳ್ಳೋಣ. ಸ್ಲೀವ್ ಲೂಸ್ 5 ಇಂಚ್ ಲೂಸ್ ಇಟ್ಕೊಳಕತ್ತೀನಿ. ಇಲ್ಲೇ ಎಕ್ಸ್ಟ್ರಾ ಏನೈತಿ 2 ಇಂಚ್ ತೊಗೋಬೇಕು. ಇವಾಗ ಲೈನ್ ಹಾಕೊಳ್ಳೋಣ ಇವಕ್ಕೆ. ಇದು ಫಿಟ್ಟಿಂಗ್ ಲೈನ್, ಆಮೇಲೆ ಕಟ್ಟಿಂಗ್ ಲೈನಿಗೆ ಹಾಕೊಳ್ಳೋಣ. ಇವಾಗ ಶೇಪ್ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಈ ಥರ ಕಟ್ ಮಾಡ್ಕೊರಿ. ನೀವು ಎಷ್ಟು ಶೇಪ್ ನೀಟಾಗಿ ಕಟ್ ಮಾಡ್ಕೊತೀರಿ ಅಷ್ಟು ಚಂದಂಗೆ ಬರ್ತೈತೆ ಬ್ಲೌಸ್. ಫಿಟ್ಟಿಂಗ್ನು ಅಷ್ಟು ಪರ್ಫೆಕ್ಟಾಗಿ ಕೂಡ್ತೈತೆ ಮೈ ಮೇಲೆ ನಮಗೆ. ಇವಾಗ ಅಂಚು ತೆಗೆದ್ಬಿಡೋಣ. ಇದನ್ನು
ಯಾವುದೋ ಆಗಲಿ ಸ್ಟಿಚಿಂಗ್ ಮಾಡುವಾಗ ಅನ್ಸಿಟ್ಕೊಳಕ್ಕೆ ಹೋಗ್ಬೇಡ್ರಿ. ಆದಷ್ಟು ಅದನ್ನ ತೆಗಿಯೋದು ಮಾಡಿರಿ ನೀವು. ಯಾಕಂದ್ರೆ ಅದು ಅಷ್ಟು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಅಲ್ಲಿ ಸ್ಟಿಚ್ ಕರೆಕ್ಟಾಗಿ ಕೂಡಂಗಿಲ್ಲ ನಿಮ್ಗೆ. ಈಗ ಶೇಪ್ ತೊಗೊಳ್ಳೋಣ, ಮುಂಭಾಗ ಶೇಪ್ನು ತೊಗೊಳ್ಳೋಣ. ಒಂದು ಕಚ್ ಹಾಕೋರಿಲ್ಲೇ ಈ ಥರ ಒಂದು ಶೇಪ್ ತೊಗೋರಿ. ಇಷ್ಟ ಆದ್ರೆ ನಮ್ಮದು ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ ಯಾಕೆ ಕಡಿಮೆ ಇರ್ತೈತಿ, ಫ್ರಂಟ್ ಪಾರ್ಟ್ ಯಾಕೆ ಹೆಚ್ಚಿಗಿರ್ತೈತಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡೀನಿ. ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗೈತೆ ಅಂದ್ಕೊಂಡಿನಿ. ಸ್ಲೋ ಆಗೇ ಹೇಳೀನಿ. ಆಮೇಲೆ ಸ್ಲೀವ್ಸ್ನೂ ಅರ್ಥ ಆಗೈತೆ ಅಂದ್ಕೊಂಡಿನಿ. ಪ್ರಿನ್ಸ್ ಕಟ್ನು ಈಸಿಯಾಗಿ ಹೇಳೀನಿ ಭಾಳ ನಿಮ್ಗೆ. ಪೇಪರ್ ಕಟ್ಟಿಂಗ್ ಇಲ್ದ ಬಟ್ಟೆ ಒಳಗನ ಲೈನಿಂಗ್ ಒಳಗನ ಯಾವ ರೀತಿ ಕಟ್ಟಿಂಗ್ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ಟಿನಿ. ಆಮೇಲೆ ಈಗ ಇದನ್ನು ಕಟ್ ಮಾಡಿ ನಾನು ತೋರಿಸ್ತೀನಿ ನಿಮ್ಗೆ. ಆಮೇಲೆ ಬ್ಲೌಸ್ ರೆಡಿ ಆದಿಂದನು ಮೊದಲಿಗೂ ತೋರಿಸಿನಿ, ಇವಾಗೂ ತೋರಿಸ್ತೀನಿ ನಿಮಗೆ ಯಾವ ಇದನ್ನು ಕಟ್ ಮಾಡ್ಕೋಬೇಕು. ನಾನು ಕಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ತೀನಿ. ಸ್ಟಿಚಿಂಗ್ ವಿಡಿಯೋ ಏನು ಹಾಕಂಗಿಲ್ಲ. ಬೇಕಂದ್ರೆ ನೆಕ್ಸ್ಟ್ ಹೇಳ್ರಿ ನಿಮ್ಗೆ ಇದನ್ನು ಹಾಕಿ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ನಿಮ್ಗೆ. ಇದನ್ನು ಪ್ಯಾಡ್ ಹಾಕಿ ಕಪ್ಸ್ ಹಾಕಿ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ನಿಮ್ಗೆ. ಇನ್ನು ನಮ್ಗೆ ಎಕ್ಸ್ಟ್ರಾನು ಬೇಕಾಕವು ಕಪ್ಸ್ ಹಾಕ್ಬೇಕಾರೆ ಇನ್ನೂ ಎಕ್ಸ್ಟ್ರಾ ಬೇಕಾಕತ್ತೆ ನಮ್ಗೆ. ಫ್ರಂಟ್ ಪಾರ್ಟ್ ಒಳಗೆ ಎಕ್ಸ್ಟ್ರಾ ಬಟ್ಟೆ ಬೇಕು. ಅದನ್ನು ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡುವಾಗ ತೋರಿಸ್ತೀನಿ ನಿಮಗೆ. ಫೈನಲಿ ಬ್ಲೌಸ್ ರೆಡಿ ಆಗೈತೆ ನಮ್ಮದು. ಯಾವ ರೀತಿ ಲುಕ್ ಬಂದತ್ತೇಳಿ ನೀವು ನೋಡಿರಿ, ಸ್ಟಾರ್ಟಿಂಗ್ನು ನೋಡಿರಿ, ಈಗ ನೋಡಾಕತ್ತೀರಿ. ಹೆಂಗೆ ಬಂದತ್ತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಒಂದು ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ. ಮಾಡ್ಕೊಂಡು ಆಮೇಲೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ನಿಮಗೆಲ್ಲನೂ ಅರ್ಥ ಆಗಿತ್ತಂದ್ರೆ. ಆಮೇಲೆ ಅರ್ಥ ಆಗಿರಲಿಲ್ಲ ಅಂದ್ರೂ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ವಿಡಿಯೋನು ನಿಮಗೆ ಇನ್ನೂ ಬೆಟ್ರ್ ಮಾಡಕ್ಕೆ, ಇನ್ನೂ ಇದಕ್ಕಿಂತ ಬೆಟ್ರ್ ಹೇಳಕ್ಕೆ ನಂಗೆ ಟ್ರೈ ಮಾಡ್ತೇನೆ ನಾನು. ಈ ಥರ ಬ್ಯಾಕ್ ಇದು ಬಂದತ್ತಿದ್ದು, ಬ್ಯಾಕ್ ಡಿಸೈನ್ ಬಂದತ್ತಿದ್ದು ಬ್ಲೌಸದ್ದು. ಇವತ್ತಿನ ವಿಡಿಯೋ ಇಷ್ಟ. ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತೇನೆ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.